ನಮಸ್ತೆ ಎಲ್ರಿಗೂ. ಮಳೆಗಾಲ ಶುರುವಾಗಿದೆ, ಚಳಿನೂ ಇದೆ, ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಇವಾಗ. ಆರೋಗ್ಯಕರವಾದ ಒಂದು ಹುರುಳಿಕಾಳು ರೆಸಿಪಿ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಾನು ಹುರುಳಿಕಾಳನ್ನು ನೆನೆ ಹಾಕ್ಕೊಂಡಿದ್ದೇನೆ, ಮತ್ತು ಅದನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೇನೆ. 1-2 ವೀಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ ಸಾಕು. ನಂತರ ಇದೆಲ್ಲ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಧನಿಯಾ, ಜೀರಿಗೆ, ಒಣಮೆಣಸು, ಕರಿ ಲೀವ್ಸ್, ಹಾಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಇದೆ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಿದ್ದೇನೆ, ಹಾಗೆ ಅರಿಶಿನ ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು. ಇದಿಷ್ಟು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಬೇಕು ಫಸ್ಟಿಗೆ. ನಂತರ ಬೇಯಿಸ್ಕೊಂಡಿಟ್ಟು ಹುರುಳಿಕಾಳು ಏನಿದೆ ಅದನ್ನು 1 ಕಪ್ಪಷ್ಟು ಹಾಕ್ಕೊಳ್ಳಿ. ಅದನ್ನು ಹಾಕಿ ಮತ್ತೊಮ್ಮೆ ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ನೀವು ತೆಂಗಿನೆಣ್ಣೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಮಸ್ಟರ್ಡ್ ಸೀಡ್ಸ್, ಸಾಸಿವೆ, ಜಜ್ಜಿರೋಂಥ ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ, ಮತ್ತು ಸ್ವಲ್ಪ ಬೇಯಿಸಿರೋ ನೀರು ಸೇರಿಸ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ರಸ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ಹದಕ್ಕೆ ಬೇಕು ಅಷ್ಟು ಹದ ಮಾಡ್ಕೊಳ್ಳಿ. ನೀರು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಇಷ್ಟಾದರೆ ಆರೋಗ್ಯಕರವಾದ ಹುರುಳಿಕಾಳು ಸಾರು ರೆಡಿಯಾಗತ್ತೆ. ನಂತರ ಅದೇ ಬೇಯಿಸ್ಕೊಂಡಿಟ್ಟಿರೋ ಹುರುಳಿಕಾಳನ್ನು ನಾವು ಪಲ್ಯನೂ ಮಾಡ್ಕೊಳ್ಳೋಣ. ನೋಡಿ, ಇದಿವಾಗ ರೆಡಿಯಾಗಿದೆ. ನಾವೀಗ ಮತ್ತೊಂದು ಪ್ಯಾನ್ ತಗೊಂಡು ಅದಕ್ಕೇನೆ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣಸು, ಹಾಗೆ ಕರಿಬೇವಿನ ಎಲೆ, ಸ್ವಲ್ಪ ನೀರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಬೇಯಿಸ್ಕೊಂಡಿಟ್ಟಿರೋ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟು ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡಿ. ಇದಿಷ್ಟಾದರೆ ಪಲ್ಯನೂ ರೆಡಿ ಆಗುತ್ತೆ. ಈ ಚಳಿಗೆ ಮಳೆಗಾಲಕ್ಕೆ ಮಾಡಿಸಿ ರೆಸಿಪಿ ಟ್ರೈ ಮಾಡಿ.